ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ಸಮುದ್ರ ದಾಳದಲ್ಲಿ ಕೂತು ಧ್ಯಾನ ಮಾಡಿದ್ದಾರೆ. ಮೋದಿಯವರ ಕಣ್ಣೆದುರು ಇದ್ದದ್ದು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನ ರಾಜಧಾನಿ ದ್ವಾರಕೆಯಲ್ಲಿ. ಆ ದ್ವಾರಕೆ ಇರೋದು ಸಮುದ್ರ ದಾಳದಲ್ಲಿ. ಅಲ್ಲಿ ಮೋದಿ ಹೋಗಿದ್ದಾದರೂ ಏಕೆ? ಸಮುದ್ರದ ಆಳದಲ್ಲಿರೋ ದ್ವಾರಕೆ ನಗರವನ್ನ ಪತ್ತೆ ಹಚ್ಚಿದ ಕನ್ನಡಿಗ SR ರಾವ್ ಕಥೆ ಏನು? ಎಲ್ಲವೂ ರಣರೋಚಕ ಕಥೆ. ಅದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಸ್ಪೆಷಲ್ ಯು ಸ್ಟೋರಿಯಲ್ಲಿ. ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ಸದಸ್ಯರಾಗಿ. ಮಹಾಭಾರತ ಗೊತ್ತಿದ್ದವರಿಗೆ ದ್ವಾರಕೆ ಗೊತ್ತೇ ಇರುತ್ತೆ. ದ್ವಾರಕೆ ಶ್ರೀಕೃಷ್ಣನೇ ಕಟ್ಟಿದ ರಾಜಧಾನಿ. ಮಥುರಾಕ್ಕೆ ಜರಾಸಂಧನ ದಾಳಿಗಳು ಹೆಚ್ಚಿದಾಗ ಸಮುದ್ರದ ತಡಿಗೆ ಬಂದು ಕಟ್ಟಿಕೊಂಡ ನಗರವೇ ದ್ವಾರಕೆ. ಮಥುರಾದಿಂದ ಓಡಿ ಹೋದ ಶ್ರೀಕೃಷ್ಣ ರಣಹೇಡಿ ಅನ್ನಿಸಿಕೊಂಡಿದ್ದು ಬೇರೆಯದೇ ಕಥೆ. ಆದರೆ ಶ್ರೀಕೃಷ್ಣ ಸಮುದ್ರದಲ್ಲಿ ಕಟ್ಟಿದ್ದ ದ್ವಾರಕೆ ಅದ್ಭುತ ಎಂಜಿನಿಯರಿಂಗ್ಗೆ ಸಾಕ್ಷಿಯಾಗಿತ್ತು. ದ್ವಾರಕೆಗೆ ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಎಂಟ್ರಿಗಳಿದ್ದವು. ಆದರೆ ಹೋದ ಮಾರ್ಗದಲ್ಲೇ ವಾಪಸ್ ಬರೋಕೆ ಸಾಧ್ಯವೇ ಇರಲಿಲ್ಲ. ದ್ವಾರಕೆಯ ರಕ್ಷಣೆಗೆ ಶ್ರೀಕೃಷ್ಣ ಸೃಷ್ಟಿಸಿದ್ದ ರಕ್ಷಣಾ ವ್ಯೂಹಕ್ಕೆ ಇದೊಂದು ಸ್ಯಾಂಪಲ್ ಅಷ್ಟೇ. ಅಂತಹ ದ್ವಾರಕೆಯನ್ನ ಬಿಡಿ, ಇಡೀ ಮಹಾಭಾರತವೇ ಕಟ್ಟು ಕಥೆ ಎನ್ನುತ್ತಿದ್ದವರ ಮಧ್ಯೆ ಈಗ ಸಾಕ್ಷಾತ್ ಪ್ರಧಾನಿ ನರೇಂದ್ರ ಮೋದಿಯವರೇ ಸ್ಕೂಬಾ ಡೈವಿಂಗ್ ಮಾಡಿ ಸಮುದ್ರದಾಳಕ್ಕೆ ಹೋಗಿ ಶ್ರೀಕೃಷ್ಣ ಇದ್ದಾನೆ ಎನ್ನಲಾದ ಆ ಪ್ರದೇಶದಲ್ಲಿ ಧ್ಯಾನ ಮಾಡಿ ಎದ್ದು ಬಂದಿದ್ದಾರೆ. ಹಾಗಂತ ದ್ವಾರಕೆ ಆಗ ಹೇಗಿತ್ತೋ ಈಗಲೂ ಹಾಗೆಯೇ ಇದೆಯಾ ಅಂದ್ರೆ ನೋ, ಹಾಗಿಲ್ಲ. ಅಲ್ಲಿರೋದು ಪಳೆಯುಳಿಕೆಗಳಷ್ಟೇ. ಆದರೆ ಜಾಗಕ್ಕೆ ಹೋಗುವ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿರೋ ಸರ್ಕಾರ ಇದೀಗ ಆ ಸಮುದ್ರದಾಳಕ್ಕೆ ಕರೆದುಕೊಂಡು ಹೋಗಿ ಪ್ರವಾಸಿಗರಿಗೆ ದ್ವಾರಕೆ ಪರಿಚಯ ಮಾಡಿಸುವ ಸಾಹಸಕ್ಕೆ ಕೈ ಹಾಕ್ತಾ ಇದೆ. ಪ್ರಧಾನಿ ಮೋದಿಯೂ ಅಷ್ಟೇ ತಮ್ಮೊಂದಿಗೆ ಪುಟ್ಟ ನವಿಲುಗರಿ ತೆಗೆದುಕೊಂಡು ಹೋಗಿ ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಅರ್ಪಿಸಿ ಬಂದಿದ್ದಾರೆ. ಮೋದಿಯವರು ಹೋಗಿದ್ದ ಈ ದ್ವಾರಕಾ ನಗರಿಯನ್ನ ಇಲ್ಲಿಯೇ ಇದೆ ಅಂತ ಕಂಡು ಹಿಡಿದವರು ಒಬ್ಬ ಕನ್ನಡಿಗ. ಡಾಕ್ಟರ್ SR ರಾವ್ ಅಂತ ಹೆಸರು. ಶಿಕಾರಿಪುರ ರಂಗನಾಥರಾವ್ ಪೂರ್ತಿ ಹೆಸರು. 2013ರಲ್ಲಿಯೇ ಮೃತಪಟ್ಟಿರೋ ಈ ರಂಗನಾಥ ರಾವ್ ಈ ಬೇಯ್ ದ್ವಾರಕವನ್ನ ಕಂಡು ಹಿಡಿಯದೆ ಹೋಗಿದ್ದರೆ ಮೋದಿಯವರಿರಲಿ ಇಷ್ಟು ಹೊತ್ತಿಗೆ ಮಹಾಭಾರತ ಕೇವಲ ಕಟ್ಟುಕತೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡು ಯಾವುದೋ ಕಾಲವಾಗಿರ್ತಾ ಇತ್ತು. ಇಷ್ಟಕ್ಕೂ ಈ ರಾವ್ ಅವರಿಗೆ ಈ ಬೇಯ್ ದ್ವಾರಕಾದ ಇತಿಹಾಸ ಸಿಕ್ಕಿದ್ದೇ ರೋಚಕ ಕಥೆ. ಈಗ ದ್ವಾರಕೆ ಇದೆಯಲ್ಲ, ಅಲ್ಲಿ ಶ್ರೀಕೃಷ್ಣನ ದೇವಸ್ಥಾನವೂ ಇದೆ. ಅದಕ್ಕೆ ದ್ವಾರಕಾಧೀಶ ದೇಗುಲ ಅಂತಾರೆ. ಆ ದೇವಸ್ಥಾನದ ಎದುರು ರಿಪೇರಿ ಕೆಲಸ ಮಾಡಿಸ್ತಾ ಇದ್ದಾಗ ಹಳೆಯ ಕಟ್ಟಡ ಒಡೆಯುವಾಗ ಅಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಸಿಕ್ತು. ಅದು 9ನೇ ಶತಮಾನದ ವಿಗ್ರಹ. ಕುತೂಹಲಗೊಂಡ ರಾವ್ ಅವರು ಸುಮಾರು 30 ಅಡಿ ಆಳಕ್ಕೆ ಅಗಿಸಿದಾಗ 2 ದೇವಸ್ಥಾನಗಳಿದ್ದಕ್ಕೆ ಸಾಕ್ಷಿಗಳು, ದೊಡ್ಡದೊಂದು ನಗರ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಿಗ್ತಾ ಹೋದ್ವು. ಕಾಲದ ಪರೀಕ್ಷೆಯಲ್ಲಿ ಅಲ್ಲಿ ಸಿಕ್ಕ ಕುರುಹುಗಳು ಕ್ರಿಸ್ತಪೂರ್ವ 1520ನೇ ಇಸವಿಯವು ಅನ್ನೋದು ದೃಢವಾಯಿತು. ರಾವ್ ಥ್ರಿಲ್ ಆಗಿ ಹೋಗಿದ್ದರು. ಅದಾದ ಮೇಲೆ ಮಹಾಭಾರತದ ಅಧ್ಯಯನಕ್ಕೆ ಕುಳಿತಾಗ ಒಂದೊಂದೇ ವಿಷಯಗಳು ಸತ್ಯಗಳು ಗೋಚರವಾಗ್ತಾ ಹೋದ್ವು. ಮಹಾಭಾರತದ ಪ್ರಕಾರ ಶ್ರೀಕೃಷ್ಣ ಕುಶಸ್ಥಲಿಯಲ್ಲಿ ದ್ವಾರಕೆ ಅನ್ನೋ ನಗರವನ್ನ ಕಟ್ಟಿದ. ಅದು ಗೋಮತಿ ನದಿಯಲ್ಲಿ ಮುಳುಗಿ ಹೋದಾಗ ಪಕ್ಕದಲ್ಲೇ ಬೆತ್ ದ್ವಾರಕ ಅನ್ನೋ ನಗರವನ್ನ ಕಟ್ಟಿದ ಅನ್ನೋ ಮಾಹಿತಿ ಸಿಕ್ತು. ಅಂತಹ ಕುಶಸ್ಥಲಿಯಲ್ಲಿ ಹುಡುಕಾಟ ನಡೆಸಿದಾಗ 560ರಿಂದ 580 ಮೀಟರ್ ಉದ್ದದ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಗೋಡೆಯ ಅವಶೇಷ ಸಿಕ್ತು. ಅಲ್ಲಿಯೇ ಅವರಿಗೆ ಒಂದು ಮುದ್ರೆಯೂ ಸಿಕ್ತು. ಈಗಿನ ಆಧಾರ್, ವೋಟರ್ ID, ಪಾಸ್ಪೋರ್ಟ್ ಇವೆಯಲ್ಲ, ಇದು ಆ ರೀತಿಯ ಮುದ್ರೆ, ಶ್ರೀಕೃಷ್ಣನ ಮುದ್ರೆ. ಆ ಮುದ್ರೆಯನ್ನ ಇಟ್ಟುಕೊಂಡು ಓಡಾಡುತ್ತಿದ್ದ ಶ್ರೀಕೃಷ್ಣನ ರಾಜ್ಯದವರನ್ನ ಬೇರೆಯ ರಾಜ್ಯದವರು ವಿನಾಕಾರಣ ಪ್ರಶ್ನೆ ಮಾಡುವ ಸಾಹಸ ಮಾಡ್ತಾ ಇರಲಿಲ್ಲ. ಅಂಥದ್ದೊಂದು ವ್ಯವಸ್ಥೆ ಶ್ರೀಕೃಷ್ಣನ ಕಾಲದಲ್ಲೇ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕವು. ಕ್ರಿಸ್ತಪೂರ್ವ 1528ರ ಕಾಲದ ಮುದ್ರೆಗಳು. ಅದಾದ ಮೇಲೆ ಸರಿಯಾದ ಜಾಗದಲ್ಲಿ ಹುಡುಕ್ತಿದ್ದೇವೆ ಅಂತ ನಿರ್ಧಾರ ಮಾಡಿದ ರಾವ್ ಸಮುದ್ರ ದಾಳಕ್ಕೆ ಇಳಿಯೋಕೆ ನಿರ್ಧಾರ ಮಾಡಿದ್ರು. ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿ ಯಾವುದೋ ಕಾಲವಾಗಿದೆ. ಅದೆಷ್ಟು ಸುನಾಮಿ, ಭೂಕಂಪ, ಪ್ರವಾಹ, ಸೈಕ್ಲೋನ್ಗಳನ್ನು ಕಂಡಿದೆಯೋ ಲೆಕ್ಕ ಇಟ್ಟವರಿಲ್ಲ.
ಈಗ ಹುಡುಕಿದ್ರೆ ಅವಶೇಷಗಳು ಸಿಕ್ಕೀತಾ ಎಂದು ಅನುಮಾನ ಇದ್ರೂ ಹೊರಟೇ ಬಿಟ್ಟರು SR ರಾವ್. ದೇಶವನ್ನೆಲ್ಲ ಹುಡುಕಿ ಸಮುದ್ರ ದಾಳದಲ್ಲಿ ಇಳಿಯೋ ತಾಕತ್ತಿನ 6 ಜನರನ್ನ ಗುರುತಿಸಿದ್ರು. ಇಡೀ ಇಂಡಿಯಾದಲ್ಲಿ ಸಮುದ್ರ ದಾಳದಲ್ಲಿ ಶೂಟಿಂಗ್ ಮಾಡಬಹುದಾದ ಕ್ಯಾಮೆರಾಗಳು ಇರಲಿಲ್ಲ. ಈಗ ದ್ವಾರಕೆ ಇದೆಯಲ್ಲ, ಅದರ ಸುತ್ತಮುತ್ತ ಹಡಗು ನಿಲ್ಲಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಪುಟ್ಟ ಪುಟ್ಟ ದೋಣಿಗಳಲ್ಲಿಯೇ ಎಲ್ಲ ಇಟ್ಟುಕೊಂಡು ಪರೀಕ್ಷೆಗಿಳಿದು ಬಿಟ್ರು. ಇಲ್ಲಿನ ಸಮುದ್ರದಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಜಸ್ಟ್ 20 ಮೀಟರ್ ಆಳಕ್ಕೆ ಇಳಿದು ಬಿಟ್ರೆ ಏನಂದ್ರೆ ಏನೂ ಕಾಣಲ್ಲ. ತಮ್ಮದೇ ಕೈಗಳನ್ನ ನೋಡಿಕೊಳ್ಳೋಕ್ಕೂ ಆಗಲ್ಲ. ಗಟ್ಟಿ ಸಮುದ್ರದ ನೀರು, ಉಸಿರಾಟವೂ ಕಷ್ಟ. ಅಂತಹ ಜಾಗದಲ್ಲಿ ಶಾರ್ಕ್ ಇವೆ ಅನ್ನೋ ವದಂತಿಯೂ ಇತ್ತು. ಭಯದಲ್ಲೇ ಹೆಜ್ಜೆ ಇಟ್ಟ ರಾವ್ ಅವರ ತಂಡಕ್ಕೆ 4 ಕಿಲೋಮೀಟರ್ ಆಳದಲ್ಲಿ ದ್ವಾರಕೆ ನಗರ ಸಿಕ್ಕೇ ಬಿಡ್ತು. ಈಗ ಮೋದಿ ಹೋಗಿದ್ದ ಜಾಗ ಅದೇ ದ್ವಾರಕೆ. ಈಗಲೂ ಸಮುದ್ರದ ದಡದಲ್ಲಿರೋ ದೇವಸ್ಥಾನ ಯಾವ ಪ್ರವಾಹ ಭೂಕಂಪಕ್ಕೂ ಜಗ್ಗಿಲ್ಲ, ಸುನಾಮಿಗೂ ಬಗ್ಗಿಲ್ಲ. ಹೀಗಾಗಿ ಸಮುದ್ರ ದಾಳದಲ್ಲೂ ಹಾಗೆಯೇ ಇರಬಹುದು ಅನ್ನೋ ನಂಬಿಕೆಯಲ್ಲಿ ಹೋದ ರಾವ್ ಅವರಿಗೆ ದ್ವಾರಕೆಯ 20ಕ್ಕೂ ಹೆಚ್ಚು ದ್ವಾರಗಳ ಕುರುಹುಗಳು ಸಿಕ್ಕವು. ಮಹಾಭಾರತದಲ್ಲಿ ಶ್ರೀಕೃಷ್ಣನ ದ್ವಾರಕೆಗೆ 50ಕ್ಕೂ ಹೆಚ್ಚು ದ್ವಾರಗಳಿದ್ದ ಉಲ್ಲೇಖಗಳಿದ್ದವು. ಮಹಾಭಾರತ ಅಷ್ಟೇ ಅಲ್ಲ, ಭಾಗವತ, ಸ್ಕಂದ ಪುರಾಣ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣದಲ್ಲಿದ್ದ ದಾಖಲೆಗಳನ್ನೆಲ್ಲ ಒಂದುಗೂಡಿಸಿ ಲೆಕ್ಕ ಹಾಕುತ್ತಾ ಹೋದ ರಾವ್ ಅವರಿಗೆ ಅಲ್ಲಿ ಸಿಕ್ಕ ಮಣ್ಣಿನ ಮಡಿಕೆಗಳು, ಮುದ್ರೆಗಳು, ವಿಗ್ರಹಗಳ ಅವಶೇಷಗಳೆಲ್ಲ ದ್ವಾರಕೆಯ ಕಥೆ ಹೇಳ್ತಾ ಹೋದವು. ಆದರೆ SR ರಾವ್ ಅವರಿಗೆ ಅತಿ ಹೆಚ್ಚು ಮಾಹಿತಿ ಕೊಟ್ಟಿದ್ದು ಚೋಳರ ಕಾಲದ ದಾಖಲೆಗಳಂತೆ. ಈಗಲೂ ಅಲ್ಲಿನ ಕಂಬಗಳು ಯಾವ ಕಾಲಕ್ಕೆ ಸೇರಿದವು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕ್ರಿಸ್ತಪೂರ್ವ 3000 ವರ್ಷದಿಂದ 1500 ವರ್ಷಗಳಷ್ಟು ಹಳೆಯವು ಅನ್ನುತ್ತಾರೆ. ಅಂದಾಜಿನ ಅಂತರವೇ 1500 ವರ್ಷ ಅನ್ನೋದೇ ಅಚ್ಚರಿ. ಮಹಾಭಾರತದ ಪ್ರಕಾರ ದ್ವಾರಕೆಯಲ್ಲಿ ಸುಮಾರು 1000 ಅರಮನೆಗಳಿದ್ದವಂತೆ. ಆದರೆ ಸಂಶೋಧನೆಗಿಳಿದಾಗ ಸಿಕ್ಕಿದ್ದು ಮುದ್ರೆಗಳು, ಕಲ್ಲಿನ ಇಟ್ಟಿಗೆಗಳು, ಕಂಬಗಳು ಮತ್ತು ಅಚ್ಚರಿ ಎನಿಸಬಹುದಾದ ಆಗಿನ ಕಾಲದ ನೀರಾವರಿ ವ್ಯವಸ್ಥೆ. ಇಂತಹ ಸಂಶೋಧನೆಯ ಫಲವಾಗಿಯೇ ನರೇಂದ್ರ ಮೋದಿ ಅಂಡರ್ ವಾಟರ್ ಸಾಹಸ ಕೈಗೊಳ್ಳೋಕೆ ಸಾಧ್ಯವಾಗಿದ್ದು. SR ರಾವ್ ಎಂಬ ಮಹಾನುಭಾವ ಇಲ್ಲದೆ ಹೋಗಿದ್ದರೆ ಇವತ್ತಿಗೂ ದ್ವಾರಕೆ ಮಹಾಭಾರತದಲ್ಲಿ ಬಂದರೂ ಅದು ಕಾಲ್ಪನಿಕ ಕಾವ್ಯ ಬಿಡಿ ಎಂದು ಸೇಡಿಗೆ ಹೋಗುತ್ತಿತ್ತೇನೋ. ಈಗ ನೀವು ಕೂಡ ದ್ವಾರಕೆಗೆ ಹೋಗಬಹುದು, ಸಮುದ್ರ ದಾಳಕ್ಕೂ ಹೋಗಬಹುದು. ಮೋದಿಯವರು ಮಾಡಿದಂತೆ ಸಮುದ್ರ ದಾಳದಲ್ಲಿ ಕುಳಿತು ಧ್ಯಾನ ಮಾಡಬಹುದು. ಅಲ್ಲಿ ಇಂತಹದ್ದೊಂದು ಯೋಜನೆ ಶುರುವಾಗಿದ್ದು ಅದರ ಉದ್ಘಾಟನೆ ಮೋದಿಯವರಿಂದ ಆಗಿದೆ.